ಇರಲಿ ಸುಮ್ಮನೆ. ಏ ತಾತ 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 ಊಟ ಚೆನ್ನಾಗೈತಾ? ಊಟ ಚೆನ್ನಾಗೈತಾ? ಆಯ್ತು, ಒಳ್ಳೇದಾಗಲಿ. ಊಟ ಮಾಡೋ. ಈಗ ಸಿಬ್ಬಂದಿಗಳು ಎಷ್ಟು ಜನಕ್ಕೆ ಇಲ್ಲಿ ತೀರೋಗಿದಾರ ಅಂತ ಹೋಗಿದಾರಾ? ಎಷ್ಟು ಜನ ಹೋಗಿದ್ದಾರೆ ತೀರೋಗಿದಾರಂತ? ಇಬ್ರು ಹೋಗಿದಾರ. ತೀರೋಗಿದಾರಂತಾನೆ ಇಬ್ರು ಹೋಗಿದಾರಾ? ಅಲ್ಲ ಇರ್ಲಿ, ಕಳ್ಳು ಬಳ್ಳಿ ಸಂಬಂಧ ಅಲ್ಲ. ನಾ ಕೇಳ್ತಾ ಇರೋದೇನು, ಈಗ ಇಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಇರಬೇಕು? ನಾನು ಕೊಡ್ಬೇಕಾ ಸಂಬಳ? ಯಾರು ಕೊಡ್ತಾ ಇದಾರೆ ನಿಮ್ಗೆ ಸಂಬಳ? ನಾನು ಕೊಡ್ತಾ ಇಲ್ಲಕ್ಕ. ನಿಮ್ಗೆ ಯಾರು ಕೊಡ್ತಾ ಇದಾರೆ? ಅಲ್ಲ ನಿಮ್ಗೆ ಯಾರು ಕೊಡ್ತಾ ಇದಾರೆ ಸಂಬಳ? ನಾನು ಕೊಡ್ತಾ ಇದ್ದೀನ. ಒಂದು ಸ್ವಲ್ಪ ನಗರಸಭೆಯವ್ರದ್ದು ನಂಬರ್ ಐತೇನಪ್ಪ? ಹಾ, ಹಚ್ಚು. ನಗರಸಭೆಯವ್ರು ಹಚ್ಚು. ಇಲ್ಲಿ ಸಿಬ್ಬಂದಿಗಳು ಎಷ್ಟು ಜನ ಇರಬೇಕಾಗಿತ್ತಕ್ಕ? ಇಲ್ಲಕ್ಕ, ಈಗ ಸಿಬ್ಬಂದಿಗಳು ಇರ್ಬೇಕ. ಆಯ್ತು, ಯಾರಿಗೆ ಟೆಂಡರ್ ಇದ್ದಾರೆ? ಯಾರಕ್ಕ ಇಲ್ಲಿ ಮುಖ್ಯಸ್ಥರು? ಯಾರಕ್ಕ? ಮತ್ತೆ ಇಲ್ಲಿ ನೀವು ಸೇವೆ ಮಾಡ್ಬೇಕಾದ್ರೆ ಗೊತ್ತಿರಲ್ವ ಯಾರು ಅಂತ? ಈಗ ನಿಮಗೆ ಸಂಬಳ ಕೊಡೋರು ಯಾರು? ತಟ್ಟೆ ತೊಳೆಯದ ನೀವು? ತಟ್ಟೆ ತೊಳೆ ಕೆಲಸ ನಿಮ್ದು? ಹೌದಾ? ಇಲ್ಲಿ ಅಡಿಗೆ ಬಡಿಸೋದು ನೀವೇನಾ? ಮತ್ತೆ ಅವ್ರು ಎಲ್ಲಿದಾರ ಅಂತ ಕೇಳ್ತಾರೆ. ಆಯ್ತು, ಅವ್ರ ನಂಬರ್ ಕೊಡಕ್ಕ. ನೋಡಿ ಎಷ್ಟು ನಮ್ಮ ವ್ಯವಸ್ಥೆಗಳು ಇದಾವೆ ಅಂತಂದ್ರೆ. ನಗರಸಭೆಗೆ ಫೋನ್ ಹಚ್ಚಪ್ಪ. ಈಗ ಸರ್ಕಾರದ ನಿಯಮಗಳು, ಈಗ ಮೆನೋ ಬೋರ್ಡ್ ಎಲ್ಲಿದೆ ಅಂದ್ರೆ ಏನದು ಏನೇನ್ ಸಿಗುತ್ತೆ ಅಂತೇಳಿ, ಬೆಳಗ್ಗೆ ಏನ್ ಸಿಗುತ್ತೆ? ಎಲ್ಲಿದೆ? ಹೊರಗೈತಕ್ಕ. ದರ ಪಟ್ಟಿ ಅಕ್ಕ? ನಾನು ಓದಿಲ್ಲ ಕಣ, ನನಗೆ ಗೊತ್ತಿಲ್ಲ. ನಾನು ಅದೇ ಪೆನ್ ಸಿಗುತ್ತೆ ಅಂದೆಲ್ಲ ಅಲ್ಲಿ ಹಾಕಿದರೆ ಅದನ್ನ ನೋಡಪ್ಪ ಅಂದೆ. ನಾನು ಓದಿಲ್ಲ, ನನಗೆ ಗೊತ್ತಾಗಲ್ಲ. ಸರಿ, ಇಲ್ಲ ಹಂಗೇನಿಲ್ಲ. ಈಗ ನಮ್ಗೆ ಮೂರು ಕಾನೂನು ಕೇಳೋದ್ ತಪ್ಪ? ಇದು ಯಾರ್ದು ಇದು ಕಚೇರಿ? ನಾಳೆಗೆ ಬಂದಲ್ಲ. ನಿಮ್ದು ಅಲ್ಲ, ನಂದು ಅಲ್ಲ, ಸರ್ಕಾರದ್ದು. ಸರ್ಕಾರ ಅಂದ್ರೆ ಯಾರಕ್ಕ? ಏನ್ ಸರ್ಕಾರ ಅಂದ್ರೆ ಯಾರು? ಸರ್ಕಾರ ಅಂದ್ರೆ ಯಾರು ಹೇಳು? ನೀನೇ ಅಂತ ಹೇಳಿದಲ್ಲ, ನೀನೇ ಸಂಬಳ ಕೊಡೋದು ನೀನೇ. ನಾವ್ಯಾಕೆ ಕೊಡೋಣ ನಿಮ್ಗೆ ಸಂಬಳ? ನಾವು ತೆರಿಗೆ ಕಟ್ಟುವಂತ ದುಡ್ಡಲ್ಲಿ ನೀವು ಸಂಬಳ ತಗೊಳ್ತಾ ಇದ್ರಿ ತಿಂಗಳಿಗೆ, ಓಕೆನಾ? ಇಷ್ಟು ದಯವಿಟ್ಟು ನೀವು ಇಷ್ಟೊಂದು ಮಾತಾಡಬಾರ್ದು. ನೀವು ಏನ್ ಕೆಲ್ಸಕ್ಕೆ ಏನ್ ಎಷ್ಟಿಗೆ ಬಂದಿದ್ರೆ ಅಷ್ಟು ಮಾತಾಡ್ಬೇಕು. ನಾವು KRS ಪಕ್ಷದವರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದೀವಿ. ಏನಾದ್ರು ನಿಮಗೆ ಬೇರೆದ ನಿಮ್ ಮನೇದು ಬೇರೆದಕ್ಕೆ ಕೇಳಿದ್ವಿ ನಾವು. ವೈಯಕ್ತಿಕ ಫಿಲ್ಟರ್ ಮೀಟರ್ ಯಾಕಿಟ್ಟಿಲ್ಲ? ಅದಕ್ಕೆ ನಿಮ್ ಸಿಬ್ಬಂದಿ ನಂಬರ್ ಕೊಡ್ರಿ. ಯಾರು ನಿಮ್ ಮುಖ್ಯಸ್ಥರ ನಂಬರ್ ಕೊಡಿ. ಯಾರು ನಿಮ್ಮ ಲೀಡರ್ ಯಾರು? ನಾಳೆಕೆಲ್ಲ ಈಗ ನೀವು ಇಲ್ಲಾಂದ್ರೆ ಫೋನ್ ಹಚ್ಚಮ್ಮ. 112 ಪೊಲೀಸರಿಗೆ ಫೋನ್ ಹಚ್ಚು. ಹಾ, ಐತನಪ್ಪ ನಂಬರು. ನೋಡಿ ಎಷ್ಟು ಮಾತಾಡ್ತಾ ಇವ ಅಕ್ಕ. ನಾವು ಕೇಳಿದ್ವಿ ಏನೋ ಬೇರೆ ತಪ್ಪು ಕೇಳಿದ್ವನಕ್ಕ. ಹಾ, ಇಲ್ಲಿ ಸಿಬ್ಬಂದಿಗಳು ಎಲ್ಲಿಕ ಅಂತ ಕೇಳಿದ್ರೆ ಈಗ ಆಯ್ತು. ಅದು ಒಂದು. ಎರಡನೇ ಪ್ರಶ್ನೆ, ಈಗ ನಿಮ್ಗೆ ಯಾರು ಲೀಡರ್ ಇಲ್ಲಿ? ಮುಖ್ಯಸ್ಥರು ಯಾರು ಇರೋ? ಮುಖ್ಯಸ್ಥರು ಯಾರು ಇಲ್ಲಿ? ಮತ್ತೆ ನಿಮ್ಗೆ ಗೊತ್ತಿಲ್ದಾನೆ ಹೆಂಗ್ ಬಂದ್ರಿ ಇಲ್ಲಿ ಕೆಲ್ಸಕ್ಕೆ? ಮತ್ತೆ ತಟ್ಟೆ ತೊಳೆ ಹೋದ್ರು ಅಡಿಗೆ ಬಡಿಸ್ಬೋದಾ ಅಕ್ಕ? ಅದನ್ನ ಕೇಳ್ತಾ ಇಲ್ಲ ನಾನು. ಕಷ್ಟ ಸುಖಕ್ಕಾಗು, ಅದು ತಪ್ಪಲ್ಲ ಕೇಳ್ತಾ ಇರೋದು ನಾನು. ಇಲ್ಲಿ ಇರಬೇಕಾದ ಸಿಬ್ಬಂದಿಗಳು ಎಲ್ಲಿ ಹೋದ್ರು? ಸ್ಮಶಾನಕ್ಕೂ ಅದೇನೋ ತೀರು ಹೋಗಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರಿ. ಈಗ ಮೇಲಧಿಕಾರಿಗಳ ಗಮನಕ್ಕೈತಾ? ಇಲ್ದೇನೆ ನೀವು ಹೋಗ್ಬೋದಾ? ಅವ್ರು ಹೋಗ್ಬೋದಾ? ಅದಕ್ಕೆ ಅವ್ರ ನಂಬರ್ ಕೊಡಕ್ಕ ಅವ್ರನ್ನ ಕೇಳ್ತೀನಿ, ಓಕೆನಾ? ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತೀರಿ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ, ಏನೆಲ್ಲ ಇಲ್ಲಿ ಸೌಲಭ್ಯ ಇದೆ ಅದು ಮಾಹಿತಿ ಹೇಳ್ರಿ. ನಿಮ್ಗೆ ಇಲ್ಲಿ ಕೆಲಸ ಮಾಡ್ತಾರಲ್ವಾ, ತಟ್ಟೆ ತೊಳೆಯೋರೇ ಆಗ್ಲಿ, ನಿಮಗೆ ಮಾಹಿತಿ ಇರುತ್ತಲ್ವಾ ಹೇಳಿ. ಮತ್ತೆ ಅವಾಗಲೇ ರೂಲ್ಸ್ ಕೇಳ್ತೀರಿ, ನಮಗೆ ತಟ್ಟೆ ಎತ್ತಿಡ್ರಿ ಅಂತ ಹೇಳ್ತೀರಿ. ತಟ್ಟೆ ಎತ್ತಿಡ್ತೀವಿ, ನಾವೇ ಎತ್ತಿಡಲ್ಲ ಅಂತ ಹೇಳಿಲ್ಲ. ಇಲ್ಲಿ ಇನ್ನೊಂದು ಗೊತ್ತಾ, ಒಂದ್ ವೇಳೆ ತಟ್ಟೆ ಎತ್ತಿಲ್ಲ ಅಂದ್ರೂ ಕೂಡ ಅವ್ರು ತಕ್ಕೊಳ್ಳಕ್ಕೆ ಒಬ್ರು ಇದಾರೆ, ಓಕೆನಾ? ಒಂದ್ ವೇಳೆ ಯಾರೋ ಚಿಕ್ಕ ಮಗು ಬಂದಿರ್ತ ಅನ್ಕೊಳ್ಳಿ, ಯಾರೋ ವೃದ್ಧ. ಮತ್ತೆ ನೀವು ಕೇಳಿದ್ರಲ್ಲ ತಟ್ಟಿಕ್ಕಕ್ ಬರಲ್ವಾ ಅಂತ, ಎತ್ತಿಡಕ್ ಬರಲ್ವಾ ಅಂತ. ಎಲ್ಲರೂ ಇರ್ತಾರೆ, ಕೆಲವ್ರು ಇಡಲ್ಲ, ಕೆಲವ್ರು ಇಡಲ್ಲ. ಅವಾಗ ಮತ್ತೆ ನೀವು ಕೇಳೋದ ಪ್ರಶ್ನೆ ಮಾಡದ ನೀವು? ಮತ್ತೆ ಮತ್ತೆ ಬಿಟ್ಟು ಹೋದಾಗ ಇಡ್ಬೇಕದು. ಏನಾದ್ರು ಬಿಟ್ಟು ಹೋಗಂಗಿಲ್ಲ. ಬಟ್ ಊಟ ಅದನ್ನೇ ಕೇಳದಕ್ಕ. ನಿಂದು ತಪ್ಪಲ್ಲಕ್ಕ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಮತ್ತೆ ಈಗ ನೀನು ಪಾತ್ರೆ ತೊಳೆಯೋ ಅಕ್ಕ, ಅಲ್ಲೇನು ಸ್ವಚ್ಛ ಮಾಡುವಂತ ಅಕ್ಕ ಅಲ್ವಾ ನೀನು? ಮತ್ತೆ ಇಲ್ಲಿ ಊಟ ಬಡಿಸ್ಲಿಕ್ಕೆ ಅವಕಾಶ ಐತೆ ನಿನಗೆ? ಅವ್ರ ನಂಬರ್ ಕೊಡಕ್ಕ. ಮೇನ್ ಯಾರು ಇಲ್ಲಿ? ಯಾರು ನಿಮಗಿಲ್ಲಿ ಯಾರು ಮೇನ್ ಇಲ್ಲಿ? ಇಷ್ಟೆಲ್ಲ ಕೇಳಿದ್ಕೆ ಆನ್ಸರ್ ಮಾಡಿದ್ರೆ
ಸ್ವಲ್ಪ ಬಂದವರಿಗೆ ಇಲ್ಲೆಲ್ಲ ಬರೋರು ಯಾರ್ಯಾರು ಶ್ರೀಮಂತರಲ್ಲಕ್ಕ, ಬಡವರೇ ಬಂದಿರ್ತಾರೆ, ಸಾಮಾನ್ಯ ಜನರು ಬಂದಿದ್ದಾರೆ, ಅವರಿಗೆ ಸ್ವಲ್ಪ ಕರೆಯಾಗಿ ರೆಸ್ಪಾನ್ಸ್ ಮಾಡೋದು ಕಲೀರಿ ನೀವು. ಹಾ, ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಸರಿಯಾಗಿ ಮಾತಾಡಿ ನೀವು. ಅಮ್ಮಲ್ಲಿ ಬಿಮ್ಮಲ್ಲಿ ಮಾಡಿದ್ರೆ ಆಗಲ್ಲ. ಅಹಮಲ್ಲಿ ಮಾತಾಡಿದ್ರಲ್ಲ ಈಗ, ನಾವೆಲ್ಲ ಏನ್ ಮಾತಾಡಿಬೇಕು ಅಹಮಲ್ಲಿ? ಮತ್ತೆ ಕೇಳಿದ್ರಪ್ಪ ಅಂದ್ರೆ ಪ್ರಶ್ನೆ ಕೇಳಿದ್ರೆ ನಿನ್ಗೆ ಆಗ್ಬೇಕು. ಸರ್ಕಾರ ನಿಮ್ಗೆ ಸಂಬಳ ಯಾರು ಕೊಡ್ತಾರ ಅಂದ್ರೆ ನೀನ್ ಕೊಡ್ತೀಯ ಅಂತ ಕೇಳ್ತೀಯಲ್ಲ, ನಾವೇನಾದ್ರು ಕೊಡ್ತೀವಾ? ಸಾಮಾನ್ಯ ಪ್ರಜೆನೂ ಪ್ರಶ್ನೆ ಮಾಡೋ ಹಕ್ಕಿದೆ. ಇಂದಿರಾ ಕ್ಯಾಂಟೀನ್ ಅನ್ನ ಸರ್ಕಾರದ ಅಂಡರಲ್ಲಿ ಬರ್ತಿದೆ. ಇಂದಿರಾ ಕ್ಯಾಂಟೀನ್ ಇದು ನೀವು ತಿಳ್ಕೊಳ್ಳಿ ಸೌಜನ್ಯದಿಂದ. ಸ್ವಲ್ಪ ಸಾರ್ವಜನಿಕರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಬರ್ಬೇಡ್ರಿ ಅಂತಲ್ಲ, ಇಲ್ಲಿ ಏನ್ ಕೇಳ್ತಾ ಇದೀವಿ ಅದನ್ನ ಕೇಳ ಉತ್ತರ ಕೊಡಿ ಅಷ್ಟೇ ನೀವು. ಹಾ, ಟೆಂಡರ್ದಾರ ಯಾರಮ್ಮ? ಅಕ್ಕ, ಅದು ಹೇಳೋದು ತಪ್ಪಲ್ಲ, ನಾವು ಕೇಳ್ತಾ ಇರೋದು. ಈಗ ನಾವು ಕೇಳಿದ್ವಲ್ಲ ಇಲ್ಲಿ ಮುಖ್ಯಸ್ಥರು ಯಾರಂತ, ನನಗೇನ್ ಗೊತ್ತು? ನೀನ್ ಕೇಳ್ಕೊ, ನಂಬರ್ ನನ್ನ ಹತ್ರ ಇಲ್ಲ ಅಂತ ಹೇಳ್ತೀಯಲ್ಲ ಅಕ್ಕ. ನೀನ್ ಕೊಡ್ತೀಯ ಸಂಬಳ? ನೀನ್ ಕೊಡೋ ಸಂಬಳ ಯಾರು ಕೊಡ್ತಾರ ನೀನ್ ಕೊಡ್ತೀಯ ಅಂತ ಕೇಳ್ತೀಯ? ಇಲ್ಲಾಂದ್ರೆ ನೀವು ಮುಖ್ಯಸ್ಥರ ನಂಬರ್ ಕೊಡ್ರಕ್ಕ. ಮತ್ತೆ ಅದನ್ನ ಹೇಳ್ಬೇಕಾ ಅಥವಾ ನೀನು ಹೋಗು ನೀನೇ ಮಾಡ್ಕ? ಸಂಬಳ ಕೊಡೋದು ಯಾರಕ್ಕ ಅಂತಂದ್ರೆ ನೀನ್ ಕೊಡ್ತೀಯ ಅಂತ ಹೇಳ್ತೀಯಲ್ಲ. ಸ್ವಲ್ಪ ಸೌಜನ್ಯತವಾಗಿ ಮಾತಾಡೋದು ಕಲೀರಕ್ಕ. ಇಲ್ಲೆಲ್ಲ ಬರೋದು ನಿರ್ಗತಿಕರು, ಬಡವರು. ಇಲ್ಲಿ ಏನು ಯಾರಿಲ್ಲ ಪರ್ಮನೆಂಟ್ ಇಲ್ಲ. ಸ್ವಲ್ಪ ದರ್ಪತನದಿಂದ ಕಡಿಮೆ ಮಾಡಿ ಅಕ್ಕ, ಅಷ್ಟೇ. ಮಾತನ್ನ ಅಷ್ಟೇ ಚೆನ್ನಾಗಿ ಮಾತಾಡಿ ಬಂದವರ ಹತ್ರ ಅಷ್ಟೇ ನಡ್ಕೊಳಕ್ ಕಲೀರಿ. KRS ಪಕ್ಷ ಜನಸಾಮಾನ್ಯರ ಪರವಾಗಿ ನಿಲ್ಲುವಂತ ಪಕ್ಷ. ನಿಮಗೂ ಸಮಸ್ಯೆ ಬರ್ತಾರೆ. ಇಲ್ಲಿ ನೂರಾರು ಜನ ಬರ್ತಾ ಇರ್ತಾರೆ, ಅವ್ರ ಜೊತೆ ಹಿಂಗೆ ಮಾತಾಡ್ತೀರಾ ನೀವು? ಜಗಳದ ಮಾತಾಡ್ತೀರಕ್ಕ? ಮತ್ತೆ ನಾವ್ ಏನ ಕೇಳೋ ಪ್ರಶ್ನೆಗೆ ಹೆಂಗ ನೀವು ಕೊಡೋಂತ ಉತ್ತರ ಹೆಂಗಿತ್ತು ಗೊತ್ತಾ? ಇವ್ರಿಗೆ ಏನಂದ್ರೆ ತಟ್ಟೆ ತೆಗೆದಕ್ಕೆ ಇವ್ರೇನಂದ್ರು? ನೀವೆಲ್ಲ ಅದನ್ನೆಲ್ಲ ಕೇಳಕ್ ನೀವ್ಯಾರಂತ ಹೇಳಿದ್ರಲ್ವಾ? ಕೇಳಬಾರ್ದ ನಿಮ್ಗೆ? ಏನ್ ಕೇಳಬಾರ್ದ? ಅಲ್ವಾ? ಸಂಬಳ ಕೊಡ್ತೀರಾ ಅಂತ ಕೇಳಿದ್ರಿ. ನಮ್ಮ ಟ್ಯಾಕ್ಸ್ ಅಲ್ಲೇ, ಜನಗಳ ಟ್ಯಾಕ್ಸ್ ಅಲ್ಲೇ ಸಂಬಳ ಕೊಡ್ತಾರೆ. ಒಂದು ಬೆಂಕಿ ಪಟ್ಟ ತಗೊಂಡ್ರೆ 2 ಪೈಸಾ ಅದಕ್ಕೆ ಟ್ಯಾಕ್ಸ್ ಹೋಗುತ್ತೆ, ನಿಂದು ಸೇರುತ್ತೆ ಅದಕ್ಕೆ. ನಿಮ್ಗೆ ಯಾರು ಪ್ರಶ್ನೆ ಮಾಡೋರಿಲ್ಲ ಅಂದಾಗೆ ಇದಕ್ಕೆ ಇಲ್ಲಿ ತರ ನೀವು ನಮಗೆ ಈ ತರ ಮಾಡ್ತೀರಿ. ಹಾ, ನಿಂದು ನೋಡು, ನಿಮ್ದು ಕೆಲಸ ಅಲ್ಲಿ ಅಕ್ಕಂದು, ನಿಮ್ದು ಕೆಲ್ಸಕ್ಕ ಪಾತ್ರ ತೊಳೆಯೋದು. ಪಾತ್ರ ತೊಳೆಯೋರು ಬಂದು ಇಲ್ಲಿ ಅಡಿಗೆ ಮಾಡಿದ್ರೆ ಏನಾದ್ರು ಇನ್ಫೆಕ್ಷನ್ ಆದ್ರೆ, ಏನಾದ್ರು ಆರೋಗ್ಯದಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಅಂತ ಆದ್ರೆ ಯಾರು ಅದಕ್ಕೆ? ನೀವು ಬರ್ತೀರಾ? ಯಾರಕ್ಕೆ ರೆಸ್ಪಾನ್ಸಿಬಿಲಿಟಿ? ಮತ್ತೆ ಅವ್ರ ನಂಬರ್ ಕೊಡು. ಯಾವ ಹೆಸರೇನಕ್ಕ? ಚೇತನ್ ಅಂತನಾ? ಫೋನ್ ನಂಬರ್ ಅನ್ನ ಕೊಟ್ಟಿರ್ಬೇಕಮ್ಮ. ಏನ್ ಹೇಳಿದಾರೆ? ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೇಕು. ಇಲ್ಲಿ ಮೈನು ದರಪಟ್ಟಿ ಹಾಕ್ಬೇಕು. ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದೆಲ್ಲ ಮಾತಾಡಿ ಅವರು ಚೇತನ್ ಅಂತ ಯಾರು ದುರ್ಗ ಕೇಳ್ರಿ. ಚೇತನ್ ಅಂದ್ರೆ ಯಾರು? ಬಿಡು ಹೋಗ್ಲಿ. ಇನ್ನೊಂದ್ಸಕ ಯಾರೇ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಸೌಜನ್ಯದಿಂದ ಮಾತಾಡು. ಹೌದಾ ಸರ್, ಹೇಳಿ ಸರ್, ಏನಾಯ್ತು ಸರ್? ಆಯ್ತು ಸರ್ ಅಂತ ಹೇಳಿ. ನೀವು ದೌರ್ಜನ್ಯದಿಂದ ಮಾತಾಡಿದ್ರಪ್ಪ ಅಂದ್ರೆ ಇದು ನಮ್ದು, ಇದು ಹಕ್ಕು, ಇದು ಕಚೇರಿನೇ ನಮ್ದು, ಈ ಇಂದಿರಾ ಕ್ಯಾಂಟೀನೇ ನಮ್ದು. ನಮ್ದು ಅಂದ್ರೆ ಎಲ್ರದು, ನಿಮ್ದು ಕೂಡ, ನಿಮ್ಮಲ್ಲಿ ಕೂಡ ಪಾತ್ರ ಇದೆ. ಇದು ಸೌಜನ್ಯದಿಂದ ನಡ್ಕೊಳ್ಳಿ. ಊಟ ಅಡಿಗೆ ಬಡಿಸ್ತಾ ಇದೆಯಲ್ಲಕ್ಕ, ಹೈಜಿನ್ ಮೇಂಟೈನ್ ಮಾಡಕ್ ಮಾಡ್ತಾ ಇದೀಯ ನೀನು. ಗ್ಲೌಸ್ ಹಾಕೊಂಡು, ತಲೆಗೆ ಇದು ಹಾಕೊಂಡು, ಮಾಸ್ಕ್ ಹಾಕೊಂಡು ಮಾಡ್ತಾ ಇದ್ರಿ. ಕೇಳಕ್ ಪ್ರಶ್ನೆ ಕೇಳಿದ್ರೆ ಮತ್ತೆ ಗೊತ್ತಿಲ್ಲ ಅಂದ್ರೆ ಒಳ್ಳೆ ಮಾತು, ಗೊತ್ತಿಲ್ಲ ಅಂದ್ರೆ ಒಳ್ಳೆ ಮಾತು. ನೀನ್ ಯಾರು ಕೇಳಕ್ಕೆ? ನೀನೇ ನನಗೆ ಸಂಬಳ ಕೊಡ್ತೀಯ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಇವು ದರ್ಪದ ಮಾತುಗಳು ದಯವಿಟ್ಟು ಬಿಟ್ಬಿಡಕ ಎಲ್ಲರಿಗೂ. ಯಾಕಂದ್ರೆ ನಮ್ಮಂತ ಬಡವರು, ನೀನು ಬಡವಿ, ನೀ ಬಡವಿ ಆದದಕ್ಕೆ ಇಲ್ಲಿ ದುಡ್ಕೊಳಕ್ ಬಂದಿದ್ಯಲ್ಲಕ್ಕ. ಯಾರವರು? ಫುಡ್ ಇನ್ಸ್ಪೆಕ್ಟರಾ? ಕೊಡಿಲಿ ಮಾತಾಡ. ಒಂದ್ ನಿಮಿಷ ಇಲ್ಲಿ. ನಮಸ್ತೆ, ನಾವು KRS ಪಾರ್ಟಿಯಿಂದ ಸರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಬಂದಿದ್ದೀವಿ ಇಲ್ಲಿ ಊಟ ಮಾಡ್ಲಿಕ್ಕೆ. ಇಲ್ಲಿ ಕೇವಲ ಒಬ್ಬರೇ ಸಿಬ್ಬಂದಿದ್ದಾರೆ. ಅವರು ಕೂಡ ಏನು ಇಲ್ಲಿ ಅವ್ರು ಹೇಳಿದಂಗೆ ನಾವು ಇಲ್ಲ ಸರ್, ಇಲ್ಲಿ ಪಾತ್ರ ಎತ್ತಿಡೋರು, ಪಾತ್ರ ತೊಳೆಯೋರು ಮಾತ್ರ ಅಂತ ಹೇಳಿದ್ರು. ಆಯ್ತಕ್ಕ, ನಿನ್ ಪಾತ್ರ ತೊಳೆಯೋದಾಗಿದ್ರೆ ಇಲ್ಲಿ ಊಟ ಬಡಿಸ್ಲಿಕ್ಕೆ ನೀನ್ ಯಾಕಕ್ಕ ನಿಂತ್ಕೊಂಡಿದ್ಯಾ, ನೀನ್ ಯಾಕಕ್ಕ ಊಟ ಬಡಿಸ್ತಾ ಇದೀಯ ಅಂತಂದ್ರೆ ನೀನ್ ಯಾರು ಕೇಳಕ್ಕೆ, ನೀನೇ ನನಗೆ ಸಂಬಳ ಕೊಡ್ತೀಯಾ ಅಂತ ಸ್ವಲ್ಪ ದರ್ಪದ ಮಾತಾಡ್ತಾ ಇದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು, ಇರ್ಲಕ್ಕ ಎಷ್ಟು ಜನ ಸಿಬ್ಬಂದಿಗಳು ಇರ್ಬೇಕಾದ್ರೆ 4 ಜನ ಇದೀವಿ ಅಂತಂದ್ರು. ಇನ್ನು ನೀನು ಒಬ್ಬಳೇ ಇದೆಯಲ್ಲಕ್ಕ, ಇನ್ನು 3 ಜನ ಎಲ್ಲೋ ಅಂದ್ರೆ ಚುಟ್ಟ ಸೇದಕ್ಕೆ, ಬೀಡಿ ಸೇದಕ್ಕೆ ಹೋಗಿದ್ದಾರೆ. ಅವ್ರನ್ನೇ ನಾನ್ ಕರ್ಕೊಂಬರ್ಲ ಅಂತ ಹೇಳ್ತಾಳೆ ಈ ಅಕ್ಕ. ಈ ತರ ಆದ್ರೆ ಇದು ಇಂದಿರಾ ಕ್ಯಾಂಟೀನ್ ಸಾರ್ವಜನಿಕರಿಗೆ ಪರವಾಗೈತಾ ಅಥವಾ ಇಲ್ಲಿ ದರ್ಪ ದಬ್ಬಾಳಿಕೆ ದೌರ್ಜನ್ಯ ಮಾಡೋದ್ರ ಪರವಾಗೈತೆ ಸರ್? ಇದು ವಾಹನಗಳು ಇಲ್ಲಿ ಇರ್ಬೇಕಾದಂತ ಸರ್ಕಾರದ ನೀತಿ ನಿಯಮಗಳು ಒಂದು ಕೂಡ ಪಾಲನೆ ಆಗ್ತಾ ಇಲ್ಲ ಇಲ್ಲಿ.
ಅಲ್ಲಿ ಪಾತ್ರೆ ತೊಳೆಯೋರು ಬಂದು ಆ ಅಕ್ಕನ ಹೇಳಿದಂಗೆ ನಾನು ಪಾತ್ರೆ ತೊಳೆ ಕೆಲಸ ಅಂತಾಳೆ. ಮತ್ತೆ ಇಲ್ಲಿ ಬಂದು ಊಟ ಬಡಿಸ್ತಾ ಇದೆಯಲ್ಲಕ್ಕ, ಏನಾದ್ರು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹೆಂಗೆ ಅಂತಂದ್ರೆ ಅದಕ್ಕೆ ನಂದು ಇದು ಮಾಡಲ್ಲ ಅಂತ ಕೇಳ್ತಾಳೆ ಅಕ್ಕ. ಏನಕ್ಕ ನಿನ್ನ ಸರ್? ಬನ್ನಿ ಸರ್, ಇವರು ಬನ್ನಿ. ಇಲ್ಲಿ ಏನೆಲ್ಲ ನಿಯಮಗಳು ಪಾಲನೆ ಇಲ್ಲ, ಸರ್ಕಾರದ ಸೇವೆಗಳು ಏನೇನು ಇಲ್ಲಿ ಪಾಲನೆ ಆಗ್ತಾ ಇಲ್ಲ, ದಯವಿಟ್ಟು ಗಮನಿಸಬೇಕು. ಅಕ್ಕ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಸರಿ, ಆದ್ರೆ ಅಕ್ಕ ಹೆಂಗೆ ರೆಸ್ಪಾನ್ಸ್ ಮಾಡ್ತಾಳೆ ಅಂತಂದ್ರೆ ದರ್ಪದಿಂದ ಮಾತಾಡ್ತಾಳೆ. ನೀನ್ಯಾರು, ನೀ ಸಂಬಳ ಕೊಡ್ತೀಯ ನನಗೆ? ಈ ತರ ಸಾರ್ವಜನಿಕರಿಗೆ ಇಲ್ಲಿ 100 ಜನ ಬಡವರು ಬಂದಿರ್ತಾರೆ, ಮುಗ್ಧರು ಬಂದಿರ್ತಾರೆ, ಅವ್ರ ಜೊತೆ ಒಳ್ಳೆಯ ಆತ್ಮೀಯ ಮಾತಿಲ್ಲ ಈ ಅಕ್ಕನ ಹತ್ರ. ಇಂಥವ್ರು ಇದ್ರು ಕೂಡ ಇಲ್ಲಿ ಬರುವಂತವ್ರು ಸರ್ಕಾರ ಏನು ಒಂದು ಗುರಿ ಇಟ್ಕೊಂಡಿದೆ, ಆ ಗುರಿ ಕೂಡ ಈಡೇರಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ ಆ 3 ಜನ ಎಲ್ಲಿವರು ಬೇಕು ನನಗೀಗ. ಕೆಲಸದಲ್ಲಿ ಇರುವಂತವ್ರು ಎಲ್ಲಿ ಚುಟ್ಟ ಸೇರಕ್ ಹೋದ್ರ, ಬೀಡಿ ಸೇರಕ್ ಹೋದ್ರ, ಏನೋ ಎಣ್ಣೆ ಕೊಡಕ್ ಹೋದ್ರ, ಸರಾಯಿ ಕೊಡಕ್ ಹೋದ್ರ ಬೇಕು. ಇಲ್ಲಿ ಏನೆಲ್ಲ ಸೌಲಭ್ಯಗಳು ಕಲ್ಪಿಸಬೇಕು ಒಂದೂ ಇಲ್ಲ. ನೋಡಿ, ನಾವು ನಿಮ್ ಗಮನಕ್ಕೆ ತಂದಿದೀವಿ, ಮತ್ತೆ ನಾನು ನಿಮ್ ಜೊತೆ ಮಾತಾಡ್ತೀನಿ ಸರ್. ನೋಡಿ, ದಯವಿಟ್ಟು ಕೇಳ್ತೀನಿ, ಇದು ನಿಮ್ಮ ಈ ತರ ದರ್ಪ ದಬ್ಬಳಿಕೆ ನಡೆಯಲ್ಲ. ಇಲ್ಲ ಅಂತಂದ್ರೆ ನೀವು ಎಲ್ಲಿ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಅಲ್ಲಿ ಕೆಲಸ ಮಾಡಿ. ಇಲ್ಲಿ ಸಾರ್ವಜನಿಕರು 100 ಜನ ಬರ್ತಾರೆ, ಅವ್ರಿಗೆ ಕೇಳುವಂತ ಉತ್ತರ ಕೊಡ್ಬೇಕು. ಇಲ್ಲ ನಿಮ್ ಕೆಲಸ ಏನಿದೆ ಅದು ಮಾಡ್ಕೋಬೇಕು ಅಷ್ಟೇ. ಫಿಲ್ಟರ್ ಈಗ ನಿಮ್ಗೆ ಕೇಳಿದ್ರೆ ನಾನೇನ್ ಮಾಡಿ ಅಂತೀರ, ಅದೇ ಚೇತನ್ ನಂಬರ್ ಕೊಡಿ ಅಂತ ಕೊಡ್ತೀರಾ ನೀವು. ಫಿಲ್ಟರ್ ವಾಟರ್ ಇರ್ಬೇಕಲ್ಲಿ, ಫಿಲ್ಟರ್ ನೀರು ಒಳ್ಳೆ. ಪಾಪ ಒಬ್ಬ ಚಿಕ್ಕ ಮಕ್ಕಳು ತಾಯಿ ಬಂದಿದ್ದಾರೆ, ನೀರು ಚೆನ್ನಾಗಿದ್ದಾರೆ ನೋಡು, ಬಾಯಿ ಕೇಳು ಚೆನ್ನಾಗಿದ್ದಾರೆ, ತಾಯಿ ಹೇಳ್ತಾರೆ. ಅವಾಗ ಏನಂದ್ರೆ ಫಸ್ಟ್ ಏನಂದ್ರೆ ಬೀಡಿನ ಸಿಗರೇಟ್ ಸೇದಕ್ ಹೋಗಿದ್ದಾರೆ ಅಂತ ಹೇಳಿದ್ರಿ. ಮೆನ್ಷನ್ ಮಾಡ್ತೀವಿ, ಇಲ್ಲಿ ಇರುವಂತ ಸಿಬ್ಬಂದಿಗಳು ಫಾರ್ಮರ್ಸ್ ಅವರು ಹೇಳಿದ ಪ್ರಕಾರ ಬೀಡಿ ಸೇದಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕಂಪ್ಲೇಂಟ್ ಕೊಡ್ತೀವಿ. ಕಟ್ ಮಾಡೋದು ಸಾಕು. ಓಕೆ, ಏನ್ ಅನ್ಕೊಂಡಿದ್ದಾರೆ? ಕಾಸು ಕೊಡ್ಬೇಕು. ಕೊಡ್ರಿ. ಇದು ಅನ್ನ ಹೆಂಗಿದೆ ಗೊತ್ತಾ? ಇಲ್ಲಿ ಬೇರೆ ಇಂದಿರಾ ಕ್ಯಾಂಟೀನ್ ಎಷ್ಟು ಚೆನ್ನಾಗಿರುತ್ತೆ, ಇಲ್ಲಿ ನೋಡಿದ್ರೆ ಉಪ್ಪಿದ್ರೆ ಖಾರ ಇಲ್ಲ, ಖಾರ ಇದ್ರೆ ಉಪ್ಪ ಇಲ್ಲ ಇಂಥದ್ರಲ್ಲಿ. ಎಂತ ಪೌಷ್ಟಿಕ ಆಹಾರ ಕೊಡ್ಬೇಕು ಗೊತ್ತಾ ನೀವು? ಎಷ್ಟು ಪೌಷ್ಟಿಕವಾದಂತ ಆಹಾರ ಕೊಡ್ಬೇಕಿಲ್ಲಿ. ಬಂಧುಗಳೇ, ಇವತ್ತು ನಾವು ಹೊಸದುರ್ಗದ ಇಂದಿರಾ ಕ್ಯಾಂಟೀನ್ಗೆ ಬಂದಿದ್ದೀವಿ. ಇಲ್ಲಿ ಸರ್ಕಾರದ ಮೂಲಭೂತ ಸೇವೆಗಳು ಮತ್ತೆ ಸೌಲಭ್ಯಗಳು ಪ್ರಶ್ನೆ ಮಾಡಿದ್ರೆ ಇಲ್ಲಿ ಒಬ್ಬ ಅಕ್ಕ, ಲಕ್ಷ್ಮಕ್ಕ, ಏನದು ಅವ್ರ ಹೆಸರು, ಪಾರ್ವತಿ ಅಕ್ಕ ನಿಮಗೆ ಯಾಕೆ ಬೇಕು, ನೀವ್ಯಾರು ಕೇಳಕ್ಕೆ, ನೀವೇನು ನನಗೇನು ಸಂಬಳ ಕೊಡ್ತೀರಾ ಅಂತ ನೇರವಾಗಿ ನಮಗೆ ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಾ ಇದ್ಲು. ಈಗ ನಾವು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಈಗ ಫುಡ್ ಇನ್ಸ್ಪೆಕ್ಟರ್ ಕೂಡ ಇಲ್ಲಿನ ವಿಚಾರವನ್ನು ದೂರು ಕೊಟ್ಟಿದ್ದೀವಿ. ಯಾಕಂತಂದ್ರೆ ಇವತ್ತು ಬಡವರು ಇಂದಿರಾ ಕ್ಯಾಂಟೀನ್ಗೆ ಬರುವಂತವ್ರು ಎಂತ ವರ್ಗದವ್ರು ಅಂದ್ರೆ ಬಡವರು, ನಿರ್ಗತಿಕರು, ಏನೋ ಸಾಮಾನ್ಯ ಜನರು. ಇಲ್ಲಿ ಯಾರು ಬಂದು ಶ್ರೀಮಂತರು ಬಂದು ಊಟ ಮಾಡಿ ಹೋಗಲ್ಲ. ಆದ್ರೆ ಸರ್ಕಾರನೇ ಹೇಳುತ್ತೆ ಒಳ್ಳೆಯ ಗುಣಮಟ್ಟದ ಪೌಷ್ಟಿಕವಾದ ಆಹಾರ ಕೊಡಿ ಸ್ವಾಮಿ ಅಂತ ಸರ್ಕಾರ ಹೇಳುತ್ತೆ. ಇಲ್ಲಿ ನೋಡಿ, ಇದು ಪೌಷ್ಟಿಕ ಆಹಾರನ ಅಥವಾ ಗುಣಮಟ್ಟದ ಆಹಾರನ ಅಥವಾ ಯಾವ ರೀತಿ ಆಹಾರ ಅಂತೇಳಿ. ಯಾಕಂತ ಹೇಳಿದ್ರೆ ನೀವು ಕೇಳ್ಬೋದು, ಅಲ್ಲ ಸ್ವಾಮಿ 10 ರೂಪಾಯಿಗೆ ಏನ್ ಸಿಗುತ್ತೆ, 10 ರೂಪಾಯಿ ಕೊಟ್ಟಿರೋದು ಅಷ್ಟಾದ್ರೂ ಕೊಟ್ಟಿರೋ ತಿನ್ನಿ ಅಂತ. ಆದ್ರೆ 10 ರೂಪಾಯಿ ನಾವು ಕೊಡಬಹುದು, ಆದ್ರೆ ಸರ್ಕಾರ ಇಂದಿರಾ ಕ್ಯಾಂಟೀನ್ಗೆ ಅಥವಾ ಇಂದಿರಾ ಕ್ಯಾಂಟೀನಿನ ಬಳಕೆಗಾಗಿ, ಇಂದಿರಾ ಕ್ಯಾಂಟೀನನ್ನ ನಿರ್ವಹಣೆಗಾಗಿ ರಾಜ್ಯ ಸರ್ಕಾರ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡ್ತಾ ಇದೆ. ಅದು ಯಾರ ದುಡ್ಡು? ನಮ್ಮೆಲ್ಲರ ದುಡ್ಡು. ಹಾಗಾಗಿ ಇವತ್ತು ಇಲ್ಲಿ ಇಂಥ ಸಿಬ್ಬಂದಿಗಳನ್ನೇ ಇಷ್ಟೊಂದು ಸ್ವಲ್ಪ ದುರಂಕಾರದ ಮಾತಾಡ್ತಾರಂದ್ರೆ ಇನ್ನು ಮೇಲಂತದ ಅವರಿಗೆ ಒಂದು ಶಾಸನಾತ್ಮಕವಾಗಿ, ಕಾನೂನಾತ್ಮಕವಾಗಿರುವಂಥ ಅಧಿಕಾರವನ್ನ ನಿರ್ವಹಣೆ ಮಾಡುವಂಥ ಅಧಿಕಾರಿಗಳು ಇನ್ನೆಷ್ಟು ದಬ್ಬಾಳಿಕೆ ದುರಂಕಾರದ ಮಾತಾಡಬೇಡ. ಇದು ಹೊಸದುರ್ಗದ ಇಂದಿರಾ ಕ್ಯಾಂಟೀನ್ದು ಸಮಸ್ಯೆ. ಇಂಥ ಸಮಸ್ಯೆಗೆ ನಾವು ಪ್ರಶ್ನೆ ಮಾಡ್ತಾ ಒಳ್ಳೆ ವ್ಯವಸ್ಥೆನ ಕಟ್ಕೊಡೋಕೆ KRS ಪಕ್ಷ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಮುಂದೆ ನಿಮಗೆ ಮತ್ತೆ ಮುಂದಿನ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.